ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನ ನಾವು ಮತ್ತೊಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ. ಆ ಹೊಸ ವಿಷಯ ಮತ್ತೇನೂ ಅಲ್ಲ, PM ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದಂತಹ ಅರ್ಜಿದಾರರಿಗೆ ಒಂದು ಹೊಸ ವಿಷಯವನ್ನು ತಿಳಿಸಬೇಕು. ಈಗ ನಿಮ್ಮ PM ವಿಶ್ವಕರ್ಮ ಯೋಜನೆಯ ಅರ್ಜಿಯ ಸ್ಥಿತಿಯನ್ನು ನಾವು ಚೆಕ್ ಮಾಡೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, PM ವಿಶ್ವಕರ್ಮ ಯೋಜನೆಯ ವೆಬ್ಸೈಟನ್ನು ಓಪನ್ ಮಾಡಲಾಗ್ತಾ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಒಂದು ಕ್ಯಾಪ್ಚಾ ಕಾಣಿಸುತ್ತೆ. ಸೊ ಈಗ ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡ್ತೀವಿ ಸ್ನೇಹಿತರೆ. ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆಗೆ ಒಂದು ಲಾಗಿನ್ ಅಂತ ಆಪ್ಷನ್ ಕಾಣಿಸುತ್ತೆ. ಈ ಲಾಗಿನ್ ಆಪ್ಷನನ್ನು ನಾವು ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೀವು ಕೊಟ್ಟಿರ್ತಕ್ಕಂಥ ನಿಮ್ಮ ಮೊಬೈಲ್ ನಂಬರ್ಗೆ, ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರತಕ್ಕಂಥ ಮೊಬೈಲನ್ನು ನೀವು ಇಲ್ಲಿ ಕೊಟ್ಟಿರ್ತೀರ. ಆ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ಹಾಗೆ ಒಂದು ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ಅಲ್ಲಿ ನೀವು ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಸರಿಯಾದ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ ನಿಮ್ಮ PM ವಿಶ್ವಕರ್ಮ ಯೋಜನೆಯ ಅರ್ಜಿಯನ್ನು ಓಪನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಇಲ್ಲಿ ನಿಮ್ಮ PM ವಿಶ್ವಕರ್ಮ ಯೋಜನೆಯ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಕೆಲವೊಂದಿಷ್ಟು ಅರ್ಜಿದಾರರಿಗೆ ಇಲ್ಲಿ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತಹ ಟೂಲ್ ಕಿಟ್ಗಳನ್ನು ಖರೀದಿ ಮಾಡೋಕ್ಕೆ 15,000 ರೂಪಾಯಿಗಳ ವೌಚರನ್ನು ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಸೊ ನೀವು ಇವಾಗ ನಿಮ್ಮ ಟೂಲ್ ಕಿಟ್ಗಳನ್ನು ಚೂಸ್ ಮಾಡುವಂತಹ ಸಮಯ ಬಂದಿದೆ ಸ್ನೇಹಿತರೆ. ನೀವು ನಿಮ್ಮ ಅರ್ಜಿಯನ್ನು ಲಾಗಿನ್ ಮಾಡಿದ ನಂತರ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಟೂಲ್ ಕಿಟ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ 2 ಆಪ್ಷನ್ಗಳನ್ನು ತೋರಿಸುತ್ತೆ. ಬಟ್ ಇಲ್ಲಿ ಮೇಲೆ ಹೇಳಲಾಗಿರುವಂತೆ 4 ಆಪ್ಷನ್ಗಳನ್ನು ತೋರಿಸುತ್ತೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಇವಾಗ A ಮತ್ತು B ಎರಡೇ ಕಾಲಮ್ಗಳನ್ನು ತೋರಿಸ್ತಾ ಇದೆ ಸ್ನೇಹಿತರೆ. ಸೊ ಅದರಲ್ಲಿ ನಾವು ಕೆಲವೊಂದಿಷ್ಟು ಮಟೀರಿಯಲ್ಸ್ಗಳನ್ನು ನೋಡಬಹುದಾಗಿದೆ. ನಾನು ಅರ್ಜಿ ಸಲ್ಲಿಸಿದ ಕೆಲಸದ ಸ್ವರೂಪದ ಮೇಲೆ ನನಗೆ ಇಲ್ಲಿ ಟೂಲ್ ಕಿಟ್ಗಳ ಆಯ್ಕೆಯ ವಿಧವನ್ನು ನೀಡಲಾಗಿದೆ. 2 ರೂಪಗಳಲ್ಲಿ ಈ ಟೂಲ್ ಕಿಟ್ಗಳ ಆಯ್ಕೆಯನ್ನು ನಾನು ಮಾಡಬಹುದು. ಇಲ್ಲಿ A ಮತ್ತು B ಅನ್ನೋ ಒಂದು ಕಾಲಮ್ನಲ್ಲಿ ಟೂಲ್ ಕಿಟ್ಗಳ ವಿಧಗಳನ್ನು ತೋರಿಸಿದ್ದಾರೆ ಸ್ನೇಹಿತರೆ. ಸೊ ನಾನು ಇವಾಗ ಇಲ್ಲಿ ಒಂದು ಟೂಲ್ ಕಿಟ್ಟನ್ನು ಆಯ್ಕೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ನಮಗೆ ಕೆಲಸಕ್ಕೆ ಸಂಬಂಧಿಸಿದಂತಹ ಕೆಲವು ಟೂಲ್ಗಳನ್ನು ಇಲ್ಲಿ ನೀಡಲಾಗಿದೆ. ಪ್ಲೇನರ್ ಆಗಿರ್ಬೋದು, ಹಾಗೆ ಕಟರ್ ಆಗಿರ್ಬೋದು, ಹ್ಯಾಂಡ್ ಗ್ಲೋವ್ಸ್ ಆಗಿರ್ಬೋದು, ಹಾಗೆ ಇನ್ನಿತರ ಮಷಿನರಿ ಇಲ್ಲಿ ಸೌಲಭ್ಯವಿದೆ. ಸೊ ನಾನು ಈಗ ಒಂದನ್ನು ಆಯ್ಕೆ ಮಾಡಿ ಅಲ್ಲಿ ಅದನ್ನು ಸಬ್ಮಿಟ್ ಮಾಡಿದ ತಕ್ಷಣ ಕಂಗ್ರ್ಯಾಚುಲೇಷನ್ ಅನ್ನೋ ಒಂದು ಯು ಹ್ಯಾವ್ ಸಕ್ಸಸ್ಫುಲಿ ಚೂಸನ್ ಯುವರ್ ಪ್ರಿಪೇರ್ಡ್ ಟೂಲ್ ಕಿಟ್ ಅಂತ ಒಂದು ಗ್ರೀಟಿಂಗ್ಸನ್ನು ತೋರಿಸ್ತಾ ಇದ್ದಾರೆ. ಮತ್ತು ನಾವು ಅದನ್ನು ಓಕೆಯನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ ಡ್ಯಾಶ್ಬೋರ್ಡ್ ಯಥಾರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತಹ ಮಹತ್ವದ ಟೂಲ್ ಕಿಟ್ಗಳನ್ನು ನೀಡಲಾಗಿರ್ತದೆ. ಉದಾಹರಣೆಗಾಗಿ ಈ ಕೆಲಸಗಾರನ ಟೂಲ್ ಕಿಟ್ಟನ್ನು ನಾವು ನೋಡೋದಾದರೆ ಎಲೆಕ್ಟ್ರಿಕ್ ಪ್ಲೇನರ್ ಇದೆ, ಎಲೆಕ್ಟ್ರಿಕ್ ಹ್ಯಾಂಡ್ ಕಟರ್ ಇದೆ, ಎಲೆಕ್ಟ್ರಿಕ್ ಟ್ರಿಮ್ಮರ್ ಆರ್ ರೂಟರ್ ಇದೆ. ಇವೆಲ್ಲದರ ಜೊತೆಗೆ ಮತ್ತೆ ಒಂದು ಗ್ರಿಂಡರ್ ಮಷಿನನ್ನು ಕೂಡ ನೀಡಲಾಗಿದೆ ಸ್ನೇಹಿತರೆ. ಹಾಗೆ ಒಂದು ಡ್ರಿಲ್ಲರ್ ಮಷಿನ್, ಅದರ ಟೂಲ್ ಕಿಟ್ಟನ್ನು ಕೂಡ ನೀಡಲಾಗಿದೆ. ಹಾಗೆ ಒಂದು ಗಾಗಲನ್ನು ನೀಡಲಾಗುತ್ತೆ, ಒಂದು ಎಲೆಕ್ಟ್ರಿಕ್ ಕಾರ್ಡನ್ನು ನೀಡಲಾಗುತ್ತೆ, ಆಮೇಲೆ ಇಯರ್ ಪ್ಲಗ್ಗನ್ನು ಕೂಡ ಇಲ್ಲಿ ನೀಡಲಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದರೆ ಒಂದು ಸೇಫ್ಟಿ ಗ್ಲಾಸ್ ಕೂಡ ಇಲ್ಲಿ ತಮಗೆ ನೀಡಲಾಗುತ್ತೆ. ಸೇಫ್ಟಿ ಗ್ಲೌಸಸ್ ಕೂಡ ಇಲ್ಲಿ ನಿಮಗೆ ಲಭ್ಯವಿದೆ ಸ್ನೇಹಿತರೆ. ಹಾಗೆ ನಾವು ಇನ್ನೊಂದು ಸೆಟ್ಟನ್ನು ನೋಡೋದಾದರೆ ಇಲ್ಲಿ ಇದು ಸೆಟ್ B ಅಂತ, ಇಲ್ಲಿ ಎಲ್ಲ ಥರದ ಮಷಿನ್ಗಳನ್ನು ನೀವು ನೋಡಬಹುದು. ಹಾಗೆ ಒಂದು ಮಷಿನನ್ನು ಇಲ್ಲಿ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಸ್ಯಾಂಡಿಂಗ್ ಮಷಿನ್ ಅನ್ನು ಸೇರ್ಪಡೆ ಮಾಡೋದ್ರ ಮೂಲಕ ಈ ಸೆಟ್ 2 ಟೂಲ್ ಕಿಟ್ಟನ್ನು ರಚನೆ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಎಕ್ಸ್ಟೆನ್ಷನ್ ಕಾರ್ಡನ್ನು ಕೂಡ ನೀಡಲಾಗಿದೆ, ಇಯರ್ ಪ್ಲಗ್ ಅನ್ನು ನೀಡಲಾಗಿದೆ, ಸೇಫ್ಟಿ ಗ್ಲಾಸಸ್ ಅನ್ನು ಕೂಡ ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಹಾಗೆ ಕೊನೆಯಲ್ಲಿ 2 ಗ್ಲೌಸಸ್ ಅನ್ನು ಕೂಡ ನಿಮಗೆ
ನೀಡಲಾಗಿದೆ ಸ್ನೇಹಿತರೆ. ಈ 2 ಸೆಟ್ಗಳಲ್ಲಿ ನಾನು ಈ ಕೆಲಸಗಾರನ ಒಂದು ಟೂಲ್ ಕಿಟ್ ಅನ್ನಾಗಿ ಸೆಟ್ ಬಿ ಅನ್ನು ಚೂಸ್ ಮಾಡಿದ್ದೀನಿ. ಅದನ್ನು ನಾವಿಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್ ಅನ್ನೋ ಒಂದು ಗ್ರೀಟಿಂಗ್ಸ್ ಕಾಣಿಸುತ್ತೆ. 15,000 ರೂಪಾಯಿಯ ಟೂಲ್ ಕಿಟ್ಟನ್ನು ನೀವು ಖರೀದಿ ಮಾಡಿದ್ದೀರಾ. ಹಾಗೆ ನಿಮಗೆ ನಿಮ್ಮ ಮೊಬೈಲ್ಗೆ ವೌಚರನ್ನು ಕಳಿಸಲಾಗುತ್ತೆ. ಹಾಗೆ ನೀವು ರಿಜಿಸ್ಟರ್ ಮಾಡಿರ್ತಕ್ಕಂಥ ಅಡ್ರೆಸ್ಗೆ ನಿಮ್ಮ ಟೂಲ್ ಕಿಟ್ಟನ್ನು ಸೆಂಡ್ ಮಾಡಲಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ. ಪ್ರಿಯ ಸ್ನೇಹಿತರೆ, PM ವಿಶ್ವಕರ್ಮ ಯೋಜನೆಯ ಅರ್ಜಿ ಸಲ್ಲಿಸಿದ ಕೆಲವೊಂದಿಷ್ಟು ಅರ್ಜಿದಾರರಿಗೆ ಅಪ್ರೂವಲ್ ಆದಂತಹ ಅರ್ಜಿದಾರರಿಗೆ ಅವರ ಅಡ್ರೆಸ್ಗೇನೆ PM ವಿಶ್ವಕರ್ಮ ಸರ್ಟಿಫಿಕೇಟ್ಗಳನ್ನು ಪೋಸ್ಟ್ ಮೂಲಕ ತಲುಪಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ ಸ್ನೇಹಿತರೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಅರ್ಜಿದಾರರಿಗೆ ಈ ಪೋಸ್ಟ್ಗಳು ಬರ್ತಾ ಇದ್ದಾವೆ. ಇಲ್ಲಿ ನಾನು ಈ ಪೋಸ್ಟ್ ಬಂದಿರತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಓಪನ್ ಮಾಡಿ ತಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಬಂದಿರತಕ್ಕಂಥ PM ವಿಶ್ವಕರ್ಮ ಸರ್ಟಿಫಿಕೇಟ್ನ ಒಂದು ಕವರನ್ನು ಓಪನ್ ಮಾಡಿ ತಮಗೆ ತೋರಿಸ್ತಾ ಇದ್ದೀನಿ. ಈ ಕವರ್ನಲ್ಲಿ ಒಂದು ID ಕಾರ್ಡ್ ಮತ್ತು ಒಂದು ಸರ್ಟಿಫಿಕೇಟ್ಗಳನ್ನು ನಿಮ್ಮ ಪೋಸ್ಟ್ಗೆ ಗೌರ್ಮೆಂಟ್ ತಲುಪಿಸುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ನಿಮ್ಮ ಅರ್ಜಿಯನ್ನು ವ್ಯಾಲಿಡೇಷನ್ ಮಾಡಿ ಅಪ್ರೂವ್ ಮಾಡಲಾಗುತ್ತೆ. ಮೇಲಿನ ಅಧಿಕಾರಿಗಳಿಂದ ತಮಗೆ ಈ ಕುರಿತಾಗಿ ಮಾಹಿತಿಯನ್ನು ನೀಡಲಾಗುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಮ್ಮ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲ ಯೋಜನೆಗಳು ಒಂದು ಸೀಮಿತ ಅವಧಿಗೆ ಪ್ರಾರಂಭವಾಗಿರ್ತವೆ. ಸೊ ಅದಕ್ಕಾಗಿ ನೀವು ನೋಡಿರೋ ಈ ಮಾಹಿತಿಯನ್ನು ನೋಡಿ ಸುಮ್ಮನಾಗದೆ ಇನ್ನೊಬ್ಬರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಸೊ ನೀವು ಹಂಚಿಕೊಳ್ಳೋದ್ರಿಂದ ಅವರಿಗೆ ತಲುಪುವಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತವೆ ಸ್ನೇಹಿತರೆ. ಇಷ್ಟು ಮಾಹಿತಿಯನ್ನು ನೀಡಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಬಾಯ್ ಸ್ನೇಹಿತರೆ.